ನಮಸ್ತೆ, ಇದು ನ್ಯಾಷನಲ್ ಟಿವಿ. ಇಲ್ಲಿದೆ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ಬಂಗಾರದ ಹೂಡಿಕೆ ಬೇಡ ಅಂದಿದ್ದ ಪ್ರಧಾನಿ ಮೋದಿ ಅವರ ಹೇಳಿಕೆ ಬೆನ್ನಲ್ಲೇ ಕೇವಲ 32 ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಕೆ ಕಂಡಿದೆ. ಹೂಡಿಕೆದಾರರು ಮತ್ತು ಆಭರಣ ಪ್ರಿಯರು ಆಶ್ಚರ್ಯ ಪಡುವಂತಹ ಬದಲಾವಣೆಗಳು ಜರುಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಭೌತಿಕ ಚಿನ್ನದ ಮೇಲಿನ ಹೂಡಿಕೆಯನ್ನ ಕಡಿಮೆ ಮಾಡುವಂತೆ ಮತ್ತು ಡಿಜಿಟಲ್ ಅಥವಾ ಸಾಲದ ರೂಪದ ಚಿನ್ನದ ಯೋಜನೆಗಳ ಕಡೆಗೆ ಒಲವು ತೋರುವಂತೆ ಕರೆ ನೀಡಿದ್ರು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಕೇವಲ 32 ದಿನಗಳ ಅವಧಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿತ ದಾಖಲಾಗಿದೆ. ಇಷ್ಟೆಲ್ಲ ಏರಿಳಿತಗಳ ನಂತರ ಮಾರುಕಟ್ಟೆಯಲ್ಲಿ ಇಂದು 24 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಚಿನ್ನದ ದರಗಳು ಸಾಮಾನ್ಯ ಜನರಿಗೆ ಕೈಗೆಟುಕುವ ದರಕ್ಕೆ ಇಳಿದು ಬಂದಿದೆ. ಜಾಗತಿಕ ರಾಜಕೀಯ ವಿದ್ಯಮಾನಗಳು ಮತ್ತು ಆರ್ಥಿಕ ನೀತಿಗಳು ಬಂಗಾರದ ಬೆಲೆಯನ್ನ ಪಾತಾಳಕ್ಕೆ ತಳ್ಳುತ್ತಿವೆ. ಕಳೆದ 1 ತಿಂಗಳ ಹಿಂದೆ ಗಗನಕ್ಕೇರಿದ್ದ ಚಿನ್ನದ ದರ ಈಗ ಗ್ರಾಹಕರಿಗೆ ನಿರಾಳ ತಂದಿದೆ. ಕೇವಲ 32 ದಿನಗಳ ಅಲ್ಪಾವಧಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಕಂಡು ಬಂದಿದೆ. ಮಾರುಕಟ್ಟೆಯಲ್ಲಿ ಸತತವಾಗಿ ದರ ಇಳಿಕೆಯಾಗುತ್ತಿರುವುದು ಚಿನ್ನ ಖರೀದಿಸಲು ಕಾಯುತ್ತಿದ್ದ ಮಧ್ಯಮ ವರ್ಗದ ಜನರಿಗೆ ದೊಡ್ಡ ನಿರಾಳತೆ ತಂದಂತಾಗಿದೆ. ಪ್ರಧಾನಿ ಮೋದಿ ಅವರು ದೇಶದ ಆರ್ಥಿಕತೆಯನ್ನ ಬಲಪಡಿಸಲು ಮತ್ತು ಆಮದು ವೆಚ್ಚವನ್ನ ತಗ್ಗಿಸಲು ಭೌತಿಕ ಚಿನ್ನದ ಖರೀದಿಗೆ ಪರ್ಯಾಯ ಹುಡುಕಲು ಸೂಚಿಸಿದ್ರು. ಭಾರತವು ಅತಿ ಹೆಚ್ಚು ಚಿನ್ನವನ್ನ ಆಮದು ಮಾಡಿಕೊಳ್ಳುವುದರಿಂದ ದೇಶದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆ. ಇದಕ್ಕಾಗಿಯೇ ಅವರು ಗೋಲ್ಡ್ ಮಾನಿಟೈಸೇಷನ್ ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಗಳಂತಹ ಡಿಜಿಟಲ್ ವ್ಯವಸ್ಥೆಯನ್ನ ಬಳಸಲು ಜನರನ್ನ ಪ್ರೋತ್ಸಾಹಿಸಿದ್ರು. ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿಯಲು ಜಾಗತಿಕ ಮಾರುಕಟ್ಟೆಯು ಪ್ರಮುಖ ಕಾರಣವಾಗಿದೆ. ಅಮೆರಿಕದ ಡಾಲರ್ ಮತ್ತು ಬಾಂಡ್ ಇಳುವರಿಗಳು ಪ್ರಬಲಗೊಳ್ಳುತ್ತಿದ್ದಂತೆ ಹೂಡಿಕೆದಾರರು ಚಿನ್ನದ ಮೇಲಿನ ತಮ್ಮ ಹಣವನ್ನ ಹಿಂಪಡೆದು ಸುರಕ್ಷಿತ ಬಾಂಡ್ಗಳ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರದ ಬೇಡಿಕೆಯನ್ನ ತಗ್ಗಿಸಿದೆ. ವಿಶ್ವದ ಪ್ರಮುಖ ಕೇಂದ್ರ ಬ್ಯಾಂಕುಗಳು ಬಡ್ಡಿ ದರಗಳ ವಿಚಾರದಲ್ಲಿ ಕಠಿಣ ನಿಲುವು ತಳೆದಿರುವುದು ಚಿನ್ನಕ್ಕೆ ನೆಗೆಟಿವ್ ಆಗಿ ಪರಿಣಮಿಸಿದೆ. ಬಡ್ಡಿ ದರಗಳು ಹೆಚ್ಚಾದಾಗ ಅಥವಾ ಸ್ಥಿರವಾಗಿದ್ದಾಗ ಹೂಡಿಕೆದಾರರಿಗೆ ಚಿನ್ನಕ್ಕಿಂತ ಬೇರೆ ಆಸ್ತಿಗಳು ಹೆಚ್ಚು ಲಾಭದಾಯಕವಾಗಿ ಕಾಣುತ್ತವೆ. ಇದರಿಂದಾಗಿ ಚಿನ್ನದ ವಹಿವಾಟು ಮಂದಗತಿಯಲ್ಲಿ ಸಾಗುತ್ತಿದ್ದು ಬೆಲೆ ಇಳಿಕೆಗೆ ಕಾರಣವಾಗಿದೆ. ಚಿನ್ನದ ಬೆಲೆಯಲ್ಲಿ ಸತತವಾಗಿ ಇಳಿಕೆ ಕಂಡು ಬರುತ್ತಿರುವುದು ಈಗಾಗಲೇ ಹೆಚ್ಚಿನ ಬೆಲೆಗೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದವರಿಗೆ ಭಾರಿ ಆತಂಕ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ ಎಷ್ಟು ಕುಸಿಯಬಹುದು ಎನ್ನುವ ಭಯ ಅವರಲ್ಲಿದೆ. ಆದರೆ ದೀರ್ಘಾವಧಿ ಹೂಡಿಕೆದಾರರಿಗೆ ಇದು ಅತ್ಯುತ್ತಮ ಅವಕಾಶ ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಸುರಕ್ಷಿತ ಹೂಡಿಕೆ ಅಂದ್ರೆ ಅದು ಹಳದಿ ಲೋಹವಾದ ಚಿನ್ನದ ಮೇಲಿನ ಹೂಡಿಕೆ. ಒಡವೆಯಾಗಿ, ಹೂಡಿಕೆಯಾಗಿ, ಆಪತ್ಕಾಲದ ಬಂಧುವಾಗಿ ಚಿನ್ನ ಜನರ ಜೀವನದಲ್ಲಿ ಮುಖ್ಯವಾಗಿದೆ. ಹೀಗಾಗಿ ಪ್ರತಿದಿನ ಆಭರಣ ಪ್ರಿಯರು ಚಿನ್ನ ಬೆಳ್ಳಿ ಬೆಲೆ ಇಳಿಕೆಯಾಗಲಿ ಅಂತ ಬಯಸ್ತಾರೆ. ಹಾಗಾಗಿಯೇ ಇದು ಒಳ್ಳೆ ಟೈಮ್ ಬಂಗಾರ ಕೊಳ್ಳೋಕೆ. ಹಾಗಿದ್ರೆ ಇಂದು ಚಿನ್ನ ಖರೀದಿಗೆ ಕಾಯ್ತಿದ್ದವರಿಗೆ ಇವತ್ತಿನ ಗೋಲ್ಡ್ ರೇಟ್ ಗ್ರಾಮ್ 10 ಗ್ರಾಮ್ 100 ಗ್ರಾಮ್ಗಳಲ್ಲಿ ಪ್ರತಿ ಕ್ಯಾರೆಟ್ನ ಬೆಲೆ ಇಲ್ಲಿದೆ. ಇವತ್ತು ಎಲ್ಲಾ ಕ್ಯಾರೆಟ್ನ ಚಿನ್ನದ ಬೆಲೆಗಳಲ್ಲಿ ನಿನ್ನೆಗಿಂತ ಸ್ವಲ್ಪ ಮಟ್ಟಿನ ಏರಿಕೆ ಕಂಡು ಬಂದಿದೆ. ಇವತ್ತು 24 ಕ್ಯಾರೆಟ್ ಶುದ್ಧ ಚಿನ್ನ ಗ್ರಾಮ್ಗೆ 14,858 ಆಗಿದೆ. 10 ಗ್ರಾಮ್ ಚಿನ್ನಕ್ಕೆ 1,48,580, 100 ಗ್ರಾಮ್ಗೆ 14,85,800 ರೂಪಾಯಿ ಆಗಿದೆ. ಇದು ಶುದ್ಧ ಚಿನ್ನದ ಬೆಲೆಯಾದ್ರೆ 22 ಕ್ಯಾರೆಟ್ನ ಆಭರಣ ಚಿನ್ನ ಗ್ರಾಮ್ಗೆ ಇವತ್ತು 13,620 ರೂಪಾಯಿ ಇದೆ. 10 ಗ್ರಾಮ್ಗೆ 1,36,200, ಹಾಗೆ 100 ಗ್ರಾಮ್ ಚಿನ್ನಕ್ಕೆ 13,62,000 ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಇವತ್ತು 11,144 ಇದೆ. 10 ಗ್ರಾಮ್ಗೆ 1,11,440, ಹಾಗೆ 100 ಗ್ರಾಮ್ಗೆ 11,14,400 ರೂಪಾಯಿ ಇದೆ. ಇದು ಇಂದಿನ ಚಿನ್ನದ ಬೆಲೆಗಳಾಗಿದೆ. ಬೆಳ್ಳಿ ಬೆಲೆ 10,000 ಏರಿಕೆಯಾಗಿದೆ. ಗ್ರಾಮ್ಗೆ ಇವತ್ತು 260 ರೂಪಾಯಿ ಇದೆ. 100 ಗ್ರಾಮ್ ಬೆಳ್ಳಿ ಬೆಲೆ 26,000, ಕೆಜಿಗೆ 2,60,000 ಆಗಿದೆ. ಇದಾಗಿತ್ತು ಇವತ್ತಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ನೀವು ಚಿನ್ನ ಕೊಳ್ಳೋ ಪ್ಲಾನ್ ನಲ್ಲಿದ್ರೆ ಬೆಲೆಗಳನ್ನ ಮೊದಲೇ ತಿಳಿದು ಮುಂದುವರಿಯುವುದು ಉತ್ತಮ. ಎಚ್ಚರಿಕೆಯಿಂದ ಮಾರುಕಟ್ಟೆಯ ಬೆಲೆಗಳನ್ನ ಗಮನಿಸುತ್ತಾ ಸರಿಯಾದ ಸಮಯದಲ್ಲಿ ಖರೀದಿಸಿ. ಹಾಗೆ ಪ್ರತಿದಿನದ ಚಿನ್ನದ ಮಾರುಕಟ್ಟೆಯ ಬೆಲೆಗಳ ಏರಿಳಿತ ತಿಳಿಯೋಕೆ ತಪ್ಪದೆ ನಮ್ಮ ವಿಡಿಯೋ ನೋಡಿ. ಮಾರುಕಟ್ಟೆ ತಜ್ಞರ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಇಳಿಕೆಯ ಪ್ರವೃತ್ತಿ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯಬಹುದು. ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ತಿಳಿಯಾಗುತ್ತಾ ಬಂದ್ರೆ ಮತ್ತು ಹಣದುಬ್ಬರದ ಆತಂಕ ದೂರವಾದ್ರೆ ಬಂಗಾರದ ದರಗಳು ಇನ್ನೂ ಸ್ವಲ್ಪ ಮಟ್ಟಿಗೆ ಸ್ಥಿರಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.